ಜನಗಳಿಗೆ ಲಾಯರ್ ಜಗದೀಶ್ ಅವರು ತುಂಬಾನೇ ಇಷ್ಟ ಆಗಿದ್ರು. ಕರ್ನಾಟಕದ ಕ್ರಶ್ ಅಂತಾನೆ ಫೇಮಸ್ ಆಗಿದ್ರು. ನಿಮ್ಗೆ ಮ್ಯಾಟ್ರಿಮೋನಿ ಹುಡುಕಿದಾರಂತೆ. ನನ್ ದೇವರಾಣೆ ನಾನು ಈ ಆಟಕ್ಕೂ ಇಲ್ಲ. ಅಲ್ಲೇ ಇವ್ರು ಯಾರಾದ್ರೂ ನೋಡ್ಬಿಡಿ ಸರ್, ಒಂದೇ ಛತ್ರದಲ್ಲಿ ಮದುವೆ ಆಡಲ್ಲ. ಆ ಮನೆಯಲ್ಲಿರೋ ಎಕ್ಸ್ಚೇಂಜ್ ಆಗ್ಬಿಟ್ರೆ ಅವೇನ್ ಮಾಡೋದು. ಆದ್ರೆ ಜನಗಳು ಮಾತ್ರ ಅವರ ಫೇವರೇಟ್ ಕಂಟೆಸ್ಟೆಂಟ್ಸ್ ಆದ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗ್ತಾರೆ ಅಂತ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೇಡ. ನಾನು ಮಾತಾಡ್ದು ಏನೋ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ ಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಹಿಂದಿ ಬಿಗ್ ಬಾಸ್ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಲಾಯರ್ ಜಗದೀಶ್ ಅವರು ಹೋಗ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕನ್ನಡದಲ್ಲಿ ಸದ್ಯಕ್ಕೆ ಮೋಸ್ಟ್ ಪಾಪ್ಯುಲರ್ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಹಾಗೆ ಈ ಬಾರಿಯ ಬಿಗ್ ಬಾಸ್ ಕೂಡ ಜನರಲ್ಲಿ ಹೆಚ್ಚು ಕುತೂಹಲ ಮೂಡಿಸಿದೆ. ಯಾಕೆ ಅಂದ್ರೆ ಈ ಸೀಸನ್ ನ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇರ್ಬೋದು, ಈ ಬಾರಿಯ ಕಂಟೆಸ್ಟೆಂಟ್ಸ್ ಗಳಿರ್ಬೋದು, ಹಾಗೆ ಬಿಗ್ ಬಾಸ್ ಅಲ್ಲಿ ಕೊಡ್ತಾ ಇರೋ ಟಾಸ್ಕ್ ಗಳಿಂದ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಅಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹಾಗೆ ಈ ಸಲದ ಸ್ಪರ್ಧಿಗಳಲ್ಲಿ ಜನರಿಗೆ ಮೋಸ್ಟ್ ಫೇವರೇಟ್ ಕಂಟೆಸ್ಟೆಂಟ್ಸ್ ಯಾರಾಗಿದ್ರು ಅಂದ್ರೆ ಅವರು ಲಾಯರ್ ಜಗದೀಶ್ ಅವರು. ಇವರು ಡೈಲಿ ಬಿಗ್ ಬಾಸ್ ಅಲ್ಲಿ ಜಗಳ ಮಾಡ್ತಾನೆ ಇದ್ರು, ಬಾಕಿ ಎಲ್ಲ ಸ್ಪರ್ಧಿಗಳಿಗೆ ಕಿರಿಕಿರಿ ಮಾಡ್ತಾನೆ ಇದ್ರು. ಬಿಗ್ ಬಾಸ್ ಮನೆಯಲ್ಲಂತೂ ಇವ್ರು ಕಂಡ್ರೆ ಯಾರಿಗೂ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಜನಗಳಿಗೆ ಲಾಯರ್ ಜಗದೀಶ್ ಅವರು ತುಂಬಾನೇ ಇಷ್ಟ ಆಗಿದ್ರು. ಕರ್ನಾಟಕದ ಕ್ರಶ್ ಅಂತಾನೆ ಫೇಮಸ್ ಆಗಿದ್ರು. ಆದ್ರೆ ಬಿಗ್ ಬಾಸ್ ಅಲ್ಲಿ ನಡೆದ ಒಂದು ಜಗಳದಲ್ಲಿ ಲಾಯರ್ ಜಗದೀಶ್ ಅವರು ಹೆಣ್ಮಕ್ಳ ಮೇಲೆ ತುಂಬಾನೇ ಕೆಟ್ಟದಾಗ ಮಾತಾಡಿದ್ರು ಅಂತ ಹೇಳಿ, ಜೊತೆಗೆ ಇವರನ್ನ ರಂಜಿತ್ ಅವರು ತಳ್ಳಿದ್ರು ಅಂತ ಹೇಳಿ ಲಾಯರ್ ಜಗದೀಶ್ ಹಾಗೆ ರಂಜಿತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಯಿತು. ಆದ್ರೆ ಇದರ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಬಾಕಿ ಎಲ್ಲ ಸ್ಪರ್ಧಿಗಳಿಗೆ ಕ್ಲಾಸ್ ತಗೊಂಡ್ರು. ಜಗದೀಶ್ ಅವ್ರು ಒಬ್ರೇ ತಪ್ಪು ಮಾಡಿದ್ರ, ನೀವ್ ಯಾರು ತಪ್ಪೇ ಮಾಡಿಲ್ವಾ, ಅವ್ರೊಬ್ರೇ ಕೆಟ್ಟ ಪದಗಳನ್ನ ಏಕವಚನದಲ್ಲಿ ಮಾತಾಡಿದ್ರ, ನೀವ್ ಯಾರು ಮಾತ್ ಆಡ್ಲೇ ಇಲ್ವಾ ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು. ಹಾಗೆ ಬಿಗ್ ಬಾಸ್ ಅವರು ತಗೊಂಡಿರೋ ನಿರ್ಧಾರ ಸರಿನಾ ಅಂತ ಹೇಳಿ ಬಿಗ್ ಬಾಸ್ ನಿರ್ಧಾರದ ಬಗ್ಗೆನೆ ಪ್ರಶ್ನೆ ಮಾಡಿ ಜಗದೀಶ್ ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇಟ್ಕೊಂಡು ಮಾತಾಡಿದ್ರು. ಜೊತೆಗೆ ವೇದಿಕೆ ಮೇಲೆ ಜಗದೀಶ್ ಅವರಿಗೆ ವಿಡಿಯೋ ಕಾಲ್ ಕೂಡ ಮಾಡಿ ಮಾತಾಡಿದ್ರು. ಆಗ ಜಗದೀಶ್ ಅವರು ಮಾಡಿದ ತಪ್ಪಿಗೆ ಸಾರಿ ಕೇಳಿ ಮತ್ತೆ ನನ್ನನ್ನ ಬಿಗ್ ಬಾಸ್ಗೆ ಕರ್ಸ್ಕೊಳ್ಬೋದಾ ಅಂತ ಕೇಳಿದ್ರು. ಆದ್ರೆ ಬಿಗ್ ಬಾಸ್ ಮತ್ತೆ ಜಗದೀಶ್ ಅವರನ್ನ ಕರ್ಸ್ಕೊಳ್ಳಿಲ್ಲ. ಆದ್ರೆ ಜನಗಳು ಮಾತ್ರ ಅವರ ಫೇವರೇಟ್ ಕಂಟೆಸ್ಟೆಂಟ್ಸ್ ಆದ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗ್ತಾರೆ ಅಂತ ಕಾಯ್ತಾ ಕೂತಿದ್ರು. ಆದ್ರೆ ಬಿಗ್ ಬಾಸ್ ಮಾತ್ರ ಜಗದೀಶ್ ಅವ್ರನ್ನ ಕರ್ಸ್ಕೊಳ್ಳಿಲ್ಲ. ಆದ್ರೆ ಈಗ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಮಾತ್ರ ಅಲ್ಲದೆ ಇನ್ನು 3-4 ಭಾಷೆಗಳಲ್ಲಿ ಬರ್ತಾ ಇದೆ. ಎಲ್ಲಾ ಭಾಷೆಗಳಲ್ಲೂ ಆಯಾ ಇಂಡಸ್ಟ್ರಿಯ ಸ್ಟಾರ್ ಹೀರೋಗಳು ಬಿಗ್ ಬಾಸ್ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮೊದಲು ಬಿಗ್ ಬಾಸ್ ಶುರು ಆಗಿದೆ ಹಿಂದಿಯಲ್ಲಿ. ಸೀಸನ್ 1 ಇಲ್ಲಿವರೆಗೂ ಸಲ್ಮಾನ್ ಖಾನ್ ಅವರು ಈ ಬಿಗ್ ಬಾಸ್ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಕನ್ನಡದಲ್ಲೂ ಕೂಡ ಸೀಸನ್ 1 ಇಲ್ಲಿವರೆಗೂ ಕಿಚ್ಚ ಸುದೀಪ್ ಅವರೇ ಸೀಸನ್ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಅಲ್ಲಿ ಯಾವ ಸ್ಪರ್ಧಿಗಳಿದ್ದಾರೆ, ಜನರನ್ನ ಎಷ್ಟು ಎಂಟರ್ಟೈನ್ ಮಾಡ್ತಾ ಇರ್ತಾರೆ ಅಂತ ಬಿಗ್ ಬಾಸ್ ಆರ್ಗನೈಸರ್ ಎಲ್ಲರನ್ನ ನೋಡ್ತಾ ಇರ್ತಾರೆ. ಹಾಗಾಗಿನೇ ಈ ಬೇರೆ ಭಾಷೆಗಳಲ್ಲೂ ಕೂಡ ನಮ್ಮ ಕನ್ನಡದ ಕಲಾವಿದರುಗಳನ್ನ ಕರ್ಕೊಳ್ತಾ ಇದ್ದಾರೆ. ಹಾಗೆ ಈಗಲೂ ಕೂಡ ಹಿಂದಿ ಬಿಗ್ ಬಾಸ್ ಲಾಯರ್ ಜಗದೀಶ್ ಅವರನ್ನ ರೆಡ್ ಕಾರ್ಪೆಟ್ ಹಾಕಿ ತಮ್ಮ ಸೀಸನ್ಗೆ ಕರೆಸ್ಕೊಳ್ತಾ ಇದ್ದಾರೆ. ಹೌದು, ಲಾಯರ್ ಜಗದೀಶ್ ಅವ್ರಿಗೂ ಕೂಡ ಬಿಗ್ ಬಾಸ್ಗೆ ಹೋಗೋ ಆಸೆ ಇದೆ. ಹಾಗಾಗಿ ಹಿಂದಿ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಲಾಯರ್ ಜಗದೀಶ್ ಅವರು ಹೋಗ್ತಾ ಇದ್ದಾರೆ. ಹೀಗೆ ನಮ್ಮ ಕನ್ನಡದವರು ಬೇರೆ ಭಾಷೆಯ ಬಿಗ್ ಬಾಸ್ ಗಳಲ್ಲಿ ಭಾಗವಹಿಸ್ತಾ ಇರೋದು ನಮ್ಮೆಲ್ರಿಗೂ ಒಂದ್ ರೀತಿಯಲ್ಲಿ ಹೆಮ್ಮೆ ಕೂಡ. ಇನ್ನು ಲಾಯರ್ ಜಗದೀಶ್ ಅವರು ಹಿಂದಿ ಬಿಗ್ ಬಾಸ್ ಅಲ್ಲಿ ಎಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.